ಜೆಬಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನನ್ನ ಒಂದು ಎರಡು ಮನವಿ ಮತ್ತು ಎರಡು ತಕರಾರನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಅಷ್ಟೇ. ಆನಂತರ ಏನೇ ತೀರ್ಮಾನ ತಗೊಂಡು ನಿಮ್ಮ ಜೊತೆ ನಡೆಯುವಂಥದ್ದಷ್ಟೇ ನನ್ನ ಕೆಲಸ ಆಗಿರುತ್ತದೆ. ಮೊದಲಿಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ತಾವೆಲ್ಲರೂ ನೋಡ್ತಾ ಇದ್ದೀವಿ, ನಾನು ಒಬ್ಬನೇ ಎಲ್ಲರೂ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಗಳ ಮಹಾಪುರ ಬರ್ತಾ ಇದೆ. ತಾಯಿ ಹೃದಯದ ಸಿದ್ದರಾಮಯ್ಯ ಅನ್ನುವಂತಹ ಮೆಚ್ಚುಗೆಗಳು ಬರ್ತಾ ಇದೆ. ಈ ರೀತಿ ಒಂದು ಸರ್ಕಾರದ ಬೆಂಚೆಪ್ಪಿಸೋದ್ರ ಮೂಲಕ ಒಂದು ಹೋರಾಟವನ್ನು ನಾವು ಸಾಯಿಸ್ಬಿಡ್ತೀವಿ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ಈ SIT ರಚನೆ ಆದಂತಹ ಸಂದರ್ಭ ಮತ್ತೆ ಅವ್ರು ತಗೊಂಡಂತ ವಿಳಂಬ ಮತ್ತೆ ಅದಕ್ಕೆ ಹಿಂದೆ ಕೆಲಸ ಮಾಡುವಂತ ಪೊಲೀಸ್ನವರ ನಡವಳಿಕೆ ಇವೆಲ್ಲವನ್ನೂ ನಾವು ನೋಡುವಾಗ SIT ರಚನೆ ಮಾಡಿದ್ದು ಅವರ ಸ್ವಂತ ಇಚ್ಛೆಯಿಂದಲೂ ಇಲ್ಲ, ಯಾವ ತಾಯಿಯದೂ ಇಲ್ಲ, ಇಲ್ಲಿ ಕೊಟ್ಟಂತ ಎಲ್ಲರ ಚಳಿಗಟ್ಟಿಯಿಂದ ಅವರು SIT ರಚನೆ ಮಾಡಿದ್ರು. ಅದು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು. ಎರಡನೇದು, SIT ರಚನೆ ಆದ ಕೂಡಲೇ ನ್ಯಾಯ ದಕ್ಕಿಬಿಡ್ತು ಅಂತ ನಾವು ಸಂತೋಷ ಪಟ್ಟರೆ ಬಹುಶಃ ದಂಡರಾಗ್ತೀವಿ. ಕಾರಣ ಏನು ಅಂತಂದ್ರೆ ಸೌಜನ್ಯ ಪ್ರಕರಣದಲ್ಲೂ ಕೂಡ SIT ವರದಿ ಇದೆ, ಇಲ್ಲಿವರೆಗೂ ಏನಾಯ್ತು ಗೊತ್ತಿಲ್ಲ. ಹಾಗೆ CBI ತನಿಖೆಯಲ್ಲಿ ಅವರ ವರದಿನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಲೋಪವೆಸಗಿರುವಂತಹ ವೈದ್ಯರನ್ನ ಶಿಕ್ಷೆಗೆ ಗುರಿಪಡಿಸಬೇಕಂತ ವಿಚಾರಣೆ ಮಾಡಬೇಕು ಅನ್ನುವಂತಹ ಅಂಶ ಏನಿದೆ, ಅದು ಎಲ್ಲಿ ಬಿದ್ದಿದೆ ರಿಪೋರ್ಟ್ ಪೊಲೀಸ್ ತಗೊಂಡು ಆ ರಿಪೋರ್ಟ್ ಎಲ್ಲಿ ಬಿದ್ದಿದೆ ಇಲ್ಲಿವರೆಗೂ ಗೊತ್ತಿಲ್ಲ. ಈಗಿವರೆಗೂ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. ಹಾಗೆ ದ್ವಾರಕಾ ಸರ್ ಹೇಳಿದಾಗೆ ಮುಗ್ರಬ್ ತೋರ್ಪಟ್ಟಂತಹ ವರದಿನಲ್ಲಿ ಏನೆಲ್ಲ ಲೋಪ ಆಗಿದೆ, ಅದನ್ನ ಏನೆಲ್ಲ ಮಾಡಬೇಕಿದೆ ಅಂತ ಆ ವರದಿ ಏನಿದೆ ಗೊತ್ತಿಲ್ಲ. ಮತ್ತೆ ಈ SIT ರಿಪೋರ್ಟ್ ಬಂದ್ಕೂಡಲೇ ಈ ಸರ್ಕಾರ ಏನ್ ಮಾಡುತ್ತೆ ಅಂತ ಈಗಲೇ ಅವರ ಬೆಂತಟ್ಟಿ ಅವರ ಹೋರಾಟವನ್ನು ನಾವು ಸಾಯಿಸುವಂತ ಕೆಲಸವನ್ನ ಮಾಡೋದು ಬೇಡ ಅಂತ. ಮತ್ತೆ ಇನ್ನೊಂದು ನನ್ನ ಮನವಿ ಏನು ಅಂತಂದ್ರೆ, ಒಟ್ಟು ಇವತ್ತಿಗೆ 365 ಜನ ಯೂಟ್ಯೂಬರ್ಸ್ ಸುದ್ದಿ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಇದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದೆ ಆ ಯೂಟ್ಯೂಬರ್ಸ್. 365 ಜನರಿಗೆ 1000 ಪುಟಗಳ ನೋಟಿಸು, 1 ಪೆನ್ ಡ್ರೈವ್ ಕಳಿಸಿ ಅವರ ಧ್ವನಿಯನ್ನು ಆರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ವಕೀಲರು ನನ್ನ ಮನವಿ ಏನು ಅಂತಂದ್ರೆ, ಆ ಒಂದು ಯೂಟ್ಯೂಬರ್ಸ್ ಏನಿದಾವೆ ಈಗ ಈ ಹೋರಾಟದಲ್ಲಿ ಹೆಚ್ಚು ಮಾತಾಡ್ತಾ ಇರೋದು, ಅವರ ಧ್ವನಿ ಅಳದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾದ ರಕ್ಷಣೆ, ಆ ಯಾವುದೇ ಯೂಟ್ಯೂಬ್ಗಳು ಬ್ಲಾಕ್ ಆಗದೆ ಇರೋ ರೀತಿಯಲ್ಲಿ ಮತ್ತು ಮಾತಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಆಗದೆ ಇರೋ ರೀತಿಯಲ್ಲಿ ದಯವಿಟ್ಟು ನೀವೆಲ್ಲರೂ ಆ 365 ಜನರ ಪಟ್ಟಿಯನ್ನು ನಾನು ಜವಾಬ್ದಾರಿ ತಗೊಂಡು ತಲುಪಿಸ್ತೀನಿ. ಅವರೆಲ್ಲರೂ ಕೂಡ ನೀವು ಕಾನೂನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಕೊನೆಯದಾಗಿ ಒಂದೇ ಒಂದು ನನ್ನ ಮನವಿ ಏನು ಅಂತಂದ್ರೆ, ಇತ್ತೀಚಿನ ಒಂದು ಮನೋಭಾವನೆ, ಯಾರಾದ್ರೂ ಬೇಸರ ಆದ್ರೆ ಕ್ಷಮಿಸಬೇಕಾಗಿಲ್ಲ, ಯಾಕಂದ್ರೆ ನಾನು ಇರೋದನ್ನ ಇದ್ದಾಗೆ ಹೇಳ್ಕೊಂಡ್ಬಿಡ್ತೀನಿ ಅಷ್ಟೇ. ಈಗ ನಾವೇನು ಹೋರಾಟಕ್ಕೆ ಹೋಗ್ತೀವಿ, ಈ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆ ಎಚ್ಚರಿಕೆ ಏನು ಅಂತಂದ್ರೆ, ನಮ್ಮ ಹೋರಾಟದ ಮೂಲಕ ಯಾವುದೋ ಸಂಘ ಪರಿವಾರಕ್ಕೋ ಬಿಜೆಪಿಗೋ ಮತ್ತೊಂದು ಕೋಮುಗಳಿಗೋ ಸಪೋರ್ಟ್ ಆಗಬಾರದು. ಆ ರೀತಿಯಾಗಿ ಸರ್ಕಾರದ ಜೊತೆಯಲ್ಲಿದ್ದು ಸರ್ಕಾರದ ಜೊತೆ ಗುದ್ದಾಡಬೇಕು, ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗದ ರೀತಿ ನಡೆಸಬೇಕು ಅನ್ನುವಂತಹ ಏನಾದ್ರು ಅಭಿಪ್ರಾಯಗಳು ಬಂದ್ರೆ ದಯವಿಟ್ಟು ಅವರನ್ನ ಈ ಹೋರಾಟದ ದೂರ ಇಟ್ಬಿಟ್ರೆ ಹೋರಾಟ ಗೆಲ್ಲುತ್ತೆ ಅಂತ ನನ್ನ ಮನವಿ.